ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀ ಬಸವ ಮಾದರ ಚೆನ್ನಯ್ಯ ಶ್ರೀಗಳ ಜನ್ಮದಿನ ನಿರಾಶ್ರಿತ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ. ತುಮಕೂರು ಸಮಾಜದ ಶೋಷಿತರು ಹಾಗೂ ದೀನದಲಿತರ ಧ್ವನಿಯಾಗಿರುವ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಬಸವ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ನಿರಾಶ್ರಿತರ ಆಶ್ರಮದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇವಲ ಹೂವಿನ ಹಾರ, ಕೇಕ್ ಕತ್ತರಿಸುವ ಸಂಸ್ಕೃತಿಯ ಬದಲಾಗಿ ಶ್ರೀಗಳ ಆಶಯದಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮೊಗದಲ್ಲಿ ನಗು ಮೂಡಿಸುವ ಉದ್ದೇಶದಿಂದ ಈ ವಿನೂತನ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನ್ನದಾನ ಮತ್ತು ಸಿಹಿ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ನಿರಾಶ್ರಿತರ ಕೇಂದ್ರದ ಅನಾಥರು, ವೃದ್ಧರು ಹಾಗೂ ಅಸಹಾಯಕರಿಗೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಲಾಯಿತು. ಶ್ರೀಗಳ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಆಶ್ರಮದ ನಿವಾಸಿಗಳು ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಆಶ್ರಮದ ನಿವಾಸಿಗಳಿಗೆ ಸಿಹಿ ಹಾಗೂ ಹಣ್ಣು ಹಂಪಲು ವಿತರಿಸಿ ಹಬ್ಬದ ವಾತಾವರಣ ಸೃಷ್ಟಿಸಲಾಯಿತು. ದಿನಬಳಕೆಯ ವಸ್ತುಗಳು ದೇಣಿಗೆ ಆಶ್ರಮದ ದೈನಂದಿನ ನಿರ್ವಹಣೆಗೆ ಅನುಕೂಲವಾಗುವಂತೆ ಶ್ರೀಗಳ ಅಭಿಮಾನಿಗಳು ಹಾಗೂ ಭಕ್ತರು ಸೇರಿ ನಿರಾಶ್ರಿತರಿಗೆ ಬೆಡ್ ಶೀಟ್, ಪ್ರಥಮ ಚಿಕಿತ್ಸೆ ಕಿಟ್ ಹಾಗೂ ದಿನಸಿ ಸಾಮಗ್ರಿಗಳನ್ನು ಆಶ್ರಮದ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ರಂಗಸ್ವಾಮಿ ಹೆಚ್, ಜಿಲ್ಲಾಧ್ಯಕ್ಷರಾದ ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ತುಮಕೂರಿನ ಹುಚ್ಚನರಸಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್, ತಾಲೂಕು ಸಮಿತಿಯ ಪ್ರದೀಪ್, ಬೆಳ್ಳಾವಿ ಹೋಬಳಿ ಅಧ್ಯಕ್ಷರಾದ ರವಿಕಿರಣ್, ಮನೋಜ್, ರಂಗಯ್ಯ, ನಂದಿಹಳ್ಳಿ ಮತ್ತು ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರು, ತುಮಕೂರು ಶಾಖೆ. ಈ ದಿನ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರ ಹುಟ್ಟಿದ ಹಬ್ಬ ದಿನದಂದು ನಿರಾಶ್ರಿತ ಪರಿಹಾರ ಕೇಂದ್ರದಲ್ಲಿ ನಾವು ಆಚರಣೆ ಮಾಡಬೇಕೆಂದು ನಿರ್ಧರಿಸಿ ನಮ್ಮ ಮಾರಪ್ಪ ಸಾರ್ನ ಕೇಳಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಇವತ್ತು ಈ ಜನಕ್ಕೆ ಒಂದು ಹಣ್ಣು, ಬಿಸ್ಕತ್ತು ಕೂಡ ಮುಖಾಂತರ ಇದನ್ನು ಮಾಡಿ ನಮ್ಮ ಸ್ವಾಮೀಜಿಯವರು ಸಮಾಜಕ್ಕೆ ದುಡಿತಿದ್ದಾರೆ. ಮುಂದೆ ಅವ್ರಿಗೆ ಆಯಸ್ಸು, ಆರೋಗ್ಯ ಎಲ್ಲನ ಭಗವಂತ ಕರುಣಿಸಲಿ ಎಂದು ಮುಂದಿನ ವರ್ಷದಿಂದ ಇದೇ ಇದರಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ಬಸವ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳ ಜನ್ಮ ದಿನಾಚರಣೆಯನ್ನು ಈ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಹಣ್ಣು ಹಾಗೂ ಮಾದಾರ ಸೇವಾ ಸಮಿತಿ ವತಿಯಿಂದ, ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ಇಂದು ಅವರ ಜನ್ಮ ದಿನಾಚರಣೆಯನ್ನು ಈ ಕೇಂದ್ರದಲ್ಲಿ ಆಚರಣೆ ಮಾಡೋದ್ರ ಮೂಲಕ ನಿರಾಶ್ರಿತರಿಗೆ ಹಣ್ಣು ಹಾಗೂ ಬಿಸ್ಕತ್ತುಗಳನ್ನು ಸಂಘದ ವತಿಯಿಂದ ವಿತರಣೆ ಮಾಡಲಾಗುತ್ತದೆ. ಸ್ವಾಮೀಜಿಯವರಿಗೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ನೀಡಲಿ ಈ ಮೂಲಕ ಕೋರ್ತಾರೆ.